नमः मनसा भीष्टप्रार्थनां समर्पयामि। छत्रचामरादि सकल उपचार पूजार्थ अक्षतान् समर्पयामि। अनेन मया कृतेन प्रथम पूजा आराधनेन सकल विघ्न हर्ता महागणपतिः दीपदेवाय भगवते अग्नये नमः। हरिद्राचूर्णं समर्पयामि, कुङ्कुमचूर्णं समर्पयामि। आयनेते परायणे दूर्वागताय अभिप्रदग्नः ग्रहिष्ठया मा परिपातय। दीपदेव्यै नमः। दीपं प्रज्वाल्य दीपं नमस्कृत्य अग्निन्दोतं प्रणीमहे होता। ब्रह्मवेदान्तविदोपगन्तिवरं प्रधानं पुरुषं तथान्य विश्वोद्गतकारणमेश्वरं तस्मै नमो विघ्नविनाशकाय महागणपतये नमः। प्रणो देवी सरस्वती वाजयभिर्वादिनी महाञ्जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनय संपन्नं वेदनागं विवेकिनं वन्दे वेदान्तं सत्यधर्मस्वरूपिणे स्वानन्दामृतभृताय श्रीधराय नमो नमः। आदिनारायणं विष्णुं ब्रह्माणं च वसिष्ठकं श्रीरामं मारुतिं वन्दे रामदासं च श्रीधरं स्वात्मा रामं निजानन्दं चोपमुक्तेन मे सफल अवाप्तिः भवेत् जन्मनि जन्मनि। ಮಠದ ಗುರುಗಳಲ್ಲಿ ಮತ್ತೆ ದೇವರಲ್ಲಿ ಗ್ರಾಮ ದೇವತೆಯಲ್ಲಿ ನೀವು ಈಗ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಾ, ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಭೂಮಿ ಮೇಲೆ ಇಟ್ಟು ನಮಸ್ಕಾರ ಮಾಡಿ. अलगाले चल ओम नारायण ओम माधव ओम ಗೋವಿಂದಾಯ ನಮಃ ಅಂತ ಎರಡು ಕೈ ಒರೆಸ್ಕೊಳ್ಳಿ. ಅಮ್ಮ ನೀವು ಕೈ ಒರೆಸ್ಕೊಳ್ಳಿ. ಗೋವಿಂದಾಯ ನಮಃ ಇಟ್ಕೊಳ್ಳಿ. ಓಂ ಪವಿತ್ರಂ ಧೃತ್ವಾ ಪವಿತ್ರ ಹಾಕೊಳ್ಳಿ. ನೀವು ಅಕ್ಷತೆ ಹಾಕೊಳ್ಳಿ, ಮನೆಯವರಿಗೂ ಅಕ್ಷತೆ ಹಾಕಿ ಹೇಳಿ. ಅಂಗುಳ್ಯೈಹಿ ಅಂಗುಳ್ಯೈಹಿ ಅಗ್ರೈಹಿ ಅಗ್ರೈಹಿ. ನನ್ನ ಹೆಸರು ರಾಧಮ್ಮ ಎಂಬೆನು. ನಮ್ಮೂರಲ್ಲಿ ಒಂದು ದೇವರ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಇದೆ. ನಾನು ಬೇಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸದ್ಯಕ್ಕೆ ನಮ್ಮೂರಲ್ಲಿ ಶ್ರೀ ಅಭಯಾಂಜನೇಯ ದೇವಸ್ಥಾನದ ಪ್ರತಿಷ್ಠಾಪನೆ ಇಟ್ಕೊಂಡಿದ್ದೀವಿ. ಒಂದು ದೇವಸ್ಥಾನ ಒಂದು ಊರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ಒಂದು ದೇವಸ್ಥಾನ ಸೃಷ್ಟಿ ಮಾಡಿದ್ರೆ ಇಲ್ಲಿ ಎಲ್ಲ ಇರತಕ್ಕಂಥ ಜನ ಎಲ್ಲನೂ ತುಂಬ ಬಡವರು, ಸಾಮಾನ್ಯ ವರ್ಗದ ಜನ ಇರೋದ್ರಿಂದ ಒಂದು ಮದುವೆ ಮುಂಜಿ ಏನೇ ಒಂದು ಪುಟ್ಟ ಸಣ್ಣ ಸಮಾರಂಭ ಮಾಡಬೇಕು ಅಂದರೆ ಒಂದು ದೇವಸ್ಥಾನ ಇದ್ದರೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಒಂದು ದೇವಸ್ಥಾನಕ್ಕೆ ಇಡೀ ಊರಿನ ಜನತೆ, ಅದರಲ್ಲೂ ಕೂಡ ಯುವ ಜನತೆ ಅಂತೂ ನನಗೆ ತುಂಬಾ ಸಪೋರ್ಟ್ ಮಾಡಿ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ. ಎಲ್ಲರೂ ಕೂಡ ತಮ್ಮ ಕೈಲಾದಷ್ಟು ಮಟ್ಟಿಗೆ ಧನ ಹಣ ಅವ್ರಿಗೆ ಏನೇನು ತೋಚುತ್ತೆ ಅವರ ಇಚ್ಛೆ ಅಂತಲೇ ಏನೇನು ಬೇಕೋ ಎಲ್ಲ ಕೂಡ ಸಹಾಯವನ್ನು ಮಾಡಿ ಒಂದು ದೇವರ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಎಲ್ಲರೂ ಕೂಡ ಶ್ರಮಿಸಿದ್ದಾರೆ. ಒಂದು ಕಮಿಟಿ ರಚನೆ ಆಗಿದೆ. ಇಲ್ಲ ಕಮಿಟಿ ರಚನೆ ಏನಿಲ್ಲ ಸರ್, ಎಲ್ಲ ಕೂಡ ಇಡೀ ಗ್ರಾಮಸ್ಥರ ಒಂದು ಕುಟುಂಬದಂತೆ, ಇಡೀ ಗ್ರಾಮಸ್ಥನ ಒಂದು ಕುಟುಂಬದಂತೆ ಎಲ್ಲ ಕೂಡ ಸರ್ ತುಂಬ ಖುಷಿ ಆಗ್ತಿದೆ. ನನಗಿಷ್ಟು ಸಂತೋಷ ಯಾವತ್ತೂ ಆಗಿಲ್ಲ. ನಾನು ಅಧ್ಯಕ್ಷ ಆದಮೇಲೆ ಇದೊಂದು ಸುವರ್ಣಾವಕಾಶ ನಮಗೆ ಇಂಥ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳೋದು. ಅದರಲ್ಲೂ ಕೂಡ ಎಲ್ಲರೂ ಕೂಡ ನಮಗೆ ಸಹಕಾರ ನೀಡಿದ್ದಾರೆ. ಅದರೊಂದು ಅಭಿವೃದ್ಧಿಗೆ ಎಲ್ಲರೂ ಕೂಡ ಇಲ್ಲಿ ಓದ್ಕೊಂಡು ಬೇರೆ ದೇಶಗಳಲ್ಲಿರೋರು, ಇಲ್ಲಿರೋರು, ನಿವೃತ್ತರು, ವಯಸ್ಸಾದವರು ಎಲ್ಲ ಕೂಡ ಸೇರಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಇದು ಹೀಗೇ ಮುಂದುವರ್ಕೊಂಡು ಎಲ್ಲ ಕೂಡ ಇವತ್ತೇನು ಪೂಜೆ ಮಾಡಿದ್ದಾರೆ ಇದೇ ರೀತಿ ಎಲ್ಲ ಒಂದೇ ಕುಟುಂಬದಂತೆ
ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಶ್ರೀಮಂತರು ಬಡವರು ಅನ್ನೋದಿಲ್ಲ, ಜಾತೀಯತೆ ಇಲ್ಲ. ಅದೇ ಎಲ್ಲ ಕೂಡ ಒಂದೇ ಜಾತಿ, ಒಂದೇ ಕುಲ, ಒಂದೇ ಮತ. ನಾವು ಜಾತ್ಯತೀತವಾಗಿ ಯಾವುದೇ ರಾಜಕೀಯದ ದುರುದ್ದೇಶವಿಲ್ಲದೆ ಒಳ್ಳೆಯ ಉದ್ದೇಶದಿಂದ ಮಾಡಿದ್ದೀವಿ. ಹೀಗೆ ಕೂಡ ನಮ್ಮ ಊರು ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿ ಆಗಬೇಕು. ಮತ್ತು ದೇವಸ್ಥಾನವನ್ನು ಒಂದು ಸುಶಿಕ್ಷಿತ ರೀತಿಯಲ್ಲಿ ಎಲ್ಲರೂ ಕೂಡ ಶಾಂತಿಯಿಂದ ಬಂದು ಎಲ್ಲ ಜನ ಕೂಡ ಒಂದು ದೇವರ ಒಂದು ಕೃಪೆಗೆ ಪಾತ್ರರಾಗಿ ಮತ್ತು ಒಂದು ಊರಿಗೆ ಒಂದು ಒಳ್ಳೆ ಮಳೆ ಬೆಳೆಯಾಗಿ ಎಲ್ಲ ಜನತೆ ಕೂಡ ಸಂತೋಷವಾಗಿ ನೂರ್ಕಲ್ಲಿರಬೇಕು. ಸಮುದಾಯ ಭವನ ಸರ್ ಆಲ್ರೆಡಿ ಆಗಿದೆ, ಪಾಯ ಆಗಿದೆ, ಕಟ್ತಾ ಇದ್ದಾರೆ ಸರ್. ಇಲ್ಲಿ ಅಂಬೇಡ್ಕರ್ ಭವನ ಅಂತ ಆಗಿದೆ. ನಾನು ಸ್ವಲ್ಪ 2 ವರ್ಷದಿಂದ ಹೋರಾಟ ಮಾಡಿ ಒಂದು ಸಮುದಾಯ ಭವನ ಹಾಕ್ಸ್ಕೊಂಡ್ಬಂದಿದ್ದೇನೆ, ಅಂಬೇಡ್ಕರ್ ಭವನ. ಅದು ಈಗ ಒಂದು ಪಾಯ ಹಂತದಲ್ಲಿದೆ. ಇನ್ನೇನು ನಾಳೆ ನಡೆದರಲ್ಲಿ ಪೂಜಾ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲ ಕೂಡ ಸ್ಟಾರ್ಟ್ ಮಾಡ್ತೀವಿ ಸರ್. ಅಲ್ಲಿ ಸಮುದಾಯ ಭವನ ಅಂದರೆ ನಮ್ಮೂರಿಗೆ ಯಾವುದೇ ಕೂಡ ಬೇರೆ ಏನೂ ಸಮುದಾಯ ಭವನಗಳು ಆ ಥರ ಇಲ್ಲ. ಈಗ ಒಂದು ಮದುವೆ ಮಾಡಬೇಕಂದ್ರೆ ಎಲ್ಲರೂ ಕೂಡ ಚೌಲ್ಟ್ರಿಗೆ ಹೋಗ್ಬಿಟ್ಟು ಛತ್ರಗಳಲ್ಲಿ ಮಾಡೋಷ್ಟು ಸೌಜನ್ಯ ಇರಲ್ಲ ಅವ್ರಿಗೆಲ್ಲ, ಅಷ್ಟು ಅನುಕೂಲತೆ ಇರಲ್ಲ ಅವ್ರಿಗೆ, ಅಷ್ಟು ಇದಿರಲ್ಲ. ಹಂಗಾಗಿ ಅವರೆಲ್ಲ ಕೂಡ ಒಂದು ಮದುವೆನೋ ಏನೋ ಒಂದು ಸಣ್ಣ ಪುಟ್ಟ ಸಮಾರಂಭಗಳು ಮಾಡ್ಕೋಬೋದು, ಅದಕ್ಕೆಲ್ಲ ಕೂಡ ತುಂಬ ಅನುಕೂಲ. ಗ್ರಾಮಸ್ಥರ ಸಹಕಾರ ತುಂಬ ಚೆನ್ನಾಗಿದೆ ಸರ್. ನಾನು ಒಂದು ಸದಸ್ಯರಾದಾಗಲಿಂದ ಅಧ್ಯಕ್ಷರಾದಾಗಲಿಂದ ಕೂಡ ನಮ್ಮ ಊರಿನ ಜನತೆ ಎಲ್ಲರೂ ಕೂಡ ಹೆಸರಿಂದ ನನಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಸುತ್ತಮುತ್ತ ಒಂದು 5-6 ಹಳ್ಳಿ ರಾಧಮ್ಮನಿ. नासिका अग्रैः संपीड्यं पापनाशनं प्राणायामं इदं प्रोक्तं ऋषिभिः परिकल्पितं ओम ओम ओम। ಅಮ್ಮ ನೀವು ಅವರನ್ನು ನೋಡ್ಕೊಳ್ಳಿ. तदंगत्वेन कलशाराधनं करिष्ये कलशं गन्धात् तदपदपुष्पैरभ्यर्च्य मूले तत्र स्थितो ब्रह्मा मध्ये मातृगणाः स्मृताः कुक्षौ तदाग्रहाः सर्वे सप्तद्वीपावसुन्धरा ऋग्वेदोऽथयजुर्वेदः सामवेदोऽखिलधर्मणः खण्डे च रहिताः सर्वे कलशामृतमाशिराः राजान् तदेव पूजार्थं दुरितक्षयकारकाः सरितस्तीर्थानि जलदानलाः जयमुने जयवनकाय नमः लम्बोदराय नमः विकटाय नमः विघ्नराजाय नमः ओमनकेता ओम प्रधानाय स्वाहा ओम समानाय स्वाहा ओम ब्रह्मणे नमः ओमाय नमः गणपतये नमः यथा भागजा कदलीफल नैवेद्यं समर्पयामि कृपया निजरगायत्रे छन्दः श्री महागणपतिर्देवता ओम गणपतये नमः देवदन्ताय विद्महे वक्रतुण्डाय धीमहि तन्नः दन्ते प्रचोदयात् प्रकृते पुरुषात् परम् एवं ध्यायति यो नित्यं प्रयोगे योगिनां वरः नमो गणपतये नमो गणपतये नमः प्रमथपतये नमस्ते अस्तु लम्बोदराय एकदन्ताय विघ्नविनाशिने शिवसुताय श्रीवरदमूर्तये नमो नमः महागणपतये नमः वेदोक्तमन्त्रपुष्पं समर्पयामि अन्यथा शरणं नास्ति त्वमेव शरणं मम तस्मात् कारुण्यभावेन रक्ष रक्ष वर्तमाने व्यावहारिके प्रभवाहि षष्ठी संवत्सराणां
ಸಿದ್ದಪ್ಪ ಅಂತ ಹೇಳಿ ನಾನು ಇದೇ ಊರಲ್ಲಿ ಹುಟ್ಟು ಇದೇ ಊರಲ್ಲಿ ಬೆಳೆದಿರೋ ನಾನು. ಬೇರೆ ಕಡೆ ಹೋಗಿ ಎಲ್ಲ ಕೆಲಸ ಮಾಡಿ ಸರ್ಕಾರಿ ಕೆಲಸ ಮಾಡಿ ನಿವೃತ್ತಿಯಾಗಿ ಬಂದಿದ್ದು ನಾನು. ನಿವೃತ್ತಿ ಆದಮೇಲೆ ಈಗ ಈ ದೇವಸ್ಥಾನ ಹಿಡಿದು ಮತ್ತು ಈ ದೇವಸ್ಥಾನಕ್ಕೆ ನಮ್ಮ ಗ್ರಾಮಸ್ಥರು ಹಿರಿಯರು ಮುಖ್ಯ. ನಮಗೆ ಏನು ಹಿರಿಯರಿದ್ದಾರೆ, ಹಿರಿಯರು ಪಾಪ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರು ಏನು ಜನ ಇದು ಸಹಕಾರ ಕೊಟ್ಟಿಲ್ಲ. ಹುಡುಗರು ಪಾಪ ಯೂತ್ಸು ನಮ್ಮ ಯೂತ್ಸ್ ಇದ್ದಾರಲ್ಲ, ಒಗ್ಗಟ್ಟಾಗಿ ಕೆಲಸ ಮಾಡಿ ಬರೀ ಬೇರೆ ಬೇರೆ ಕಡೆ ಎಲ್ಲ ಇರೋರು ಸರ್ಕಾರಿ ನೌಕರೆಲ್ಲ ಹೆಲ್ಪ್ ಮಾಡಿದ್ದಾರೆ. ಈಗ ಇದು ಯಾವುದೇ ಸರ್ಕಾರಿ ಸವಲತ್ತು ಇಲ್ಲದೆ ಇಷ್ಟು ದೇವಸ್ಥಾನ ಕಟ್ಟಿರೋದು ನಮ್ಮ ಜೀವನ ಇದೇ ಫಸ್ಟ್ ಟೈಮ್ ಅನಿಸ್ತೈತಿ ನನಗೆ. ಯಾಕಂದರೆ ಇದು ಪ್ರತಿಯೊಬ್ಬರೂ ಒಂದೊಂದು ಐಟಮ್. ಈಗ ಇಂಥ ನಾನು ದೇವಸ್ಥಾನ ಈ ಕಲ್ಲು ಕೊಟ್ಟಿದ್ದೀನಿ, ದೇವಸ್ಥಾನ ಶಿಖರ ಒಂದು ಮಾಡಿದ್ದಾರೆ, ವಿಗ್ರಹ ಒಬ್ಬರು ಕೊಟ್ಟಿದ್ದಾರೆ, ಈ ಊಟದ್ದೊಬ್ಬರು, ಪ್ರತಿಯೊಂದು ಒಬ್ಬೊಬ್ಬರು ಇದರಲ್ಲಿ ಸಹಕಾರ ಕೊಟ್ಟು ಕೆಲಸ ನಮಗೆ ಆಗಿದೆ ಸ್ವಯಂ ಪ್ರೇರಿತವಾಗಿ. ಈಗ ನಾವು ಯಾರನ್ನೂ ಹೋಗಿ ನೀವು ಇಂಥದ್ದು ಕೊಡ್ರಿ ಅಂತ ಯಾರೂ ಕೇಳಿಲ್ಲ. ಅವರೇ ವಾಲಂಟ್ರಿಯಾಗಿ ಬಂದು ನಾನು ಇಂಥದ್ದು ಕೊಡ್ತೀನಿ. ಈಗ ನೋಡಿರಿ, ಇನ್ನು ದೇವಸ್ಥಾನದಲ್ಲಿ ಒಂದು ಈಗ ಧ್ವಜಸ್ತಂಭ ಇರ್ಬೋದು, ಮತ್ತು ಒಳಗಡೆ ಗಂಟೆ ಹೂವು ಇವು ಇರ್ಬೋದು, ಏನೇ ಇರ್ಬೋದು, ವಾಲಂಟ್ರಿಯಾಗಿ ತಗೊಂಡು ಕೊಟ್ಟಿದ್ದಾರೆ ಎಲ್ಲರೂ. ಇದ್ರ ಬಗ್ಗೆ ನಾನು ತುಂಬ ಗ್ರಾಮಸ್ಥರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತೀನಿ ನಾನು. ಯಾಕಂದರೆ ಇದರಲ್ಲಿ ಈಗ ಒಬ್ಬರದು ಶ್ರಮ ಇಲ್ಲ, ಇಡೀ ಊರಿಂದ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ ಹುಡುಗರೆಲ್ಲ. ನಮ್ಮ ಯೂತ್ಸ್ ಏನಿದ್ದಾರೆ ಹುಡುಗರು ಒಗ್ಗಟ್ಟಾಗಿ ಕೆಲಸ ಮಾಡಿ ನಮ್ಮ ಗ್ರಾಮಕ್ಕೆ ಈಗ ಹೆಸರು ತಂದಿದ್ದಾರೆ. ನಾವು ಈ ಹೆಸರನ್ನು ಹಿಂಗೆ ಉಳಿಸ್ಕೊಂಡೋಗ್ಬೇಕು ಹುಡುಗರು. ಯಾಕಂದ್ರೆ ಈಗ ಏನಿದ್ದಾರೆ ನಾವು ಎಲ್ಲ ಅವ್ರ ಹತ್ರ ಹುಡುಗರ ಹತ್ರ ಮಾತಾಡಿ ಒಂದು ಕಮಿಟಿ ಮಾಡಿ, ದೇವಸ್ಥಾನಕ್ಕೆ ಒಂದು ಕಮಿಟಿ ಮಾಡಿಕೊಂಡು ಈಗ ಹಿಂಗೆ ನಾವು ದೇವಸ್ಥಾನ ಏನು ಮಾಡಿದ್ದೀವಿ ಇವತ್ತು ಪೂಜೆ ಪ್ರತಿ ವರ್ಷ ಇದೇ ಥರ ಪೂಜೆ ಆಗಬೇಕು ಊರಲ್ಲಿ. ಇದೇ ಥರ ಆಗಬೇಕಂತ ಹೇಳಿ ನಾವು ನಮ್ಮ ಸಹಕಾರ ಇರುತ್ತೆ, ಎಲ್ಲ ಹುಡುಗರ ಸಹಕಾರ ಮತ್ತು ಗ್ರಾಮಸ್ಥರು ಏನಿದ್ದಾರೆ ಎಲ್ಲರದೂ ಇಲ್ಲಿ ಒಂದು ಇದು ಸಹಕಾರ ತಗೊಂಡು ಈ ಕೆಲಸ ಮಾಡ್ತೀವಿ ಅಂತ ನಾನು ಎಲ್ಲರಿಗೂ. ನಮ್ಮ ಹೆಸರು ಸಿದ್ದಪ್ಪ ಅಂತ ಹೇಳಿ. ಇನ್ನೇನು ಕ್ವಶನ್ ಇದ್ರೆ ಕೇಳ್ಬೋದು. ವಿಶ್ವೇ ತ್ವಾ ದೇವ ಉತ್ತರತಾ ವಿಷಂಚಂ ತ್ವಾನುಷ್ಠೇನ ಛಂದಸಾ ಬೃಹತ್ಪತಯ ವಿಷಂಚಂತ ಪಾಂಕೃತಾ ಛಂದಸ್ಯಾಮಾಂ. ಸರ್ ಅಕ್ಕ ಸರ್ ಪ್ರೋಗ್ರಾಮಲ್ಲಿದ್ದೆ. ಯಾವ್ದು ರಿಜಿಸ್ಟ್ರ್ ಪೋಸ್ಟಾ ಮಾಮೂಲಿ ಆದರೆ ಅಲ್ಲಿ ರಾಮಚಂದ್ರಪ್ಪರ ಕಡೆ ಕೊಟ್ಟು. ಬನ್ನಿ. ಓಂ ಸುಶಿಲ್ಪೆ ಬೃಹತಿ ಮಹಿ ಪವಮಾನೋ ಋಷನ್ಮತೆ ನಕ್ತೋ ಸಸಾನದೃಶ್ಯತೆ ಉಭಾ ದೇವಾನೃತಕ್ಷಸಾ ಹೋತಾ ಆರಧೇವ್ಯಾ ಆಹುವೆ ಪವಮಾನ ಇಂದ್ರೋ ವೃಷಾ ಭಾರತಿ ಪವಮಾನಸ್ಯ ಸರಸ್ವತೀಳಾ ಆಮಹಿ ಇಮಂ ನೋ ಯಜ್ಞಮಾಗಮಸ್ತಿಸ್ರೋ ದೇವೇಷು ಪೇಷಸಃ ತ್ವಷ್ಟಾರಾಮಾಗ್ರಜಂ ಗೋಪಾಂ ಪುರೋ ಯುವಾನ ಮಾಹುವೆ ಇಂದರಿಂದ್ರೋ ವೃಷಾ ಹರಿಃ ಪವಮಾನಃ ಪ್ರಜಾಪತಿಃ ವನಸ್ಪತಿಂ ಪವಮಾನಮಧ್ವಾ ಸಮಂ.
इस्मन् निरधिराजा मूलमध्यमयो मध्यमवाकं अस्मिन् सग्रहपुरस्सरः गणपतिमत्युञ्जय कुलदेवता ग्रामदेवता तथा दिक्पालकतात्पुण्यदेवता ओमे कर्मणि ब्रह्मन् शिवमातास्य वर्तमानो निवेशयन् अमृतं मत्यं च हिरण्येन सविदार्थेन देवो यादभूनावश्यं स्वाहा वर्तमानो निवेशयन् अमृतं मत्यं च हिरण्येन सविदार्थेन देवो यादभूनावश्यं स्वाहा सत्येन ನಿಮ್ಮ ಹೆಸರು ಸರ್? ನನ್ನ ಹೆಸರು ತಿಮ್ಮಣ್ಣ ಅಂತ ಹೇಳ್ಬಿಟ್ಟು ನಾನು ಇದೇ ಗ್ರಾಮದವರು. ನಾನು ವಕೀಲ ವೃತ್ತಿ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ. ಯಾವ ಇಲ್ಲಿ ಸರ್ ಇದು ತುಮಕೂರು ಡಿಸ್ಟಿಕ್ಕು ಮಧುಗಿರಿ ತಾಲೂಕು ಕುರುವಾರ ಹೋಬಳಿ ಬ್ಯಾಲ್ಯ ಗ್ರಾಮ ಪಂಚಾಯಿತಿ ಇಲ್ಲಿ ಬರುತ್ತೆ ಒಂದು ಸಣ್ಣ ಹಳ್ಳಿ ಮುಳಬಾಗಿಲುಬಳ್ಳಿ ಅಂತ. ನಮ್ಮ ಊರಿನಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇರಲಿಲ್ಲ. ಸೊ ಈ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಬೇಕನ್ನೋದು ನಮ್ಮ ಊರಿನ ಎಲ್ಲ ಜನರ ಆಶೆಯಾಗಿತ್ತು. ಆದರೆ ಅದನ್ನು ಕಾರ್ಯಗತಗೊಳಿಸಬೇಕಾದ್ರೆ ನಮ್ಮ ಜನರಲ್ಲಿರುವಂಥದ್ದು ಬಡತನ, ನಿರುದ್ಯೋಗ ಸಮಸ್ಯೆ ಇತ್ತು. ಅದನ್ನು ನಮ್ಮ ಗ್ರಾಮದ ಎಲ್ಲ ಜನರು ಒಮ್ಮನಸ್ಸಿನಿಂದ ಒಟ್ಟಾಗಿ ನಮ್ಮ ಊರಿನಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಆದರೆ ನಮ್ಮ ಜನರ ಅನುಕೂಲತೆ ಆಗುತ್ತೆ ಅಂತ. ಅನುಕೂಲತೆ ಯಾವ ಥರ ಅಂದರೆ ನಮ್ಮ ಹಳ್ಳಿನಲ್ಲಿ ಬಡವರು ಎಲ್ಲ ಗಾರೆ ಕೆಲಸ ಮಾಡೋರು, ವ್ಯವಸಾಯ ಮಾಡೋರು, ಮಡಿಗೆ ಕೆಲಸ ಮಾಡೋರು, ಕಾರ್ಪೆಂಟ್ರು, ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋರು, ಪ್ಲಂಬಿಂಗ್ ಕೆಲಸ ಮಾಡೋರು, ಪೇಂಟರ್ಸು, ಈ ಥರ ನಾನಾ ರೀತಿಯ ಜನಗಳಿದ್ದಾರೆ. ಅವರೆಲ್ಲನೂ ಯಾವುದು ಚೋಟುಗಳಲ್ಲಿ ಹೋಗಿ ಮದುವೆ ಮಾಡಿ ಅವರು ಇದು ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಆಗಿದೆ, ಆರ್ಥಿಕವಾಗಿ ಕಷ್ಟ ಆಗಿರೋದು. ಆ ಉದ್ದೇಶ ಇಟ್ಕೊಂಡು ಊರಿನೆಲ್ಲ ಸೇರಿ ನಮ್ಮ ಊರಲ್ಲಿ ಅಟ್ಲೀಸ್ಟ್ ಒಂದು ದೇವಸ್ಥಾನ ಆಗಿ ಒಂದು ಸಮುದಾಯ ಭವನ ಏನಾದರೂ ಆದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಜನರು ಸಹಕರಿಸಿ ಎಲ್ಲರೂ ತಮ್ಮ ಕೈಲಾದಷ್ಟು, ಈಗ ನಮ್ಮೂರಲ್ಲಿ ಎಷ್ಟೋ ಜನ ಇಲ್ಲಿಂದ ವಿದ್ಯಾವಂತರು ಹೊರಗಡೆ ಹೋಗಿ ದುಡಿತಾ ಇದ್ದಾರೆ, ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ, ಒಳ್ಳೊಳ್ಳೆ ಅಧಿಕಾರಿಗಳ ನಿವೃತ್ತರಾಗಿದ್ದಾರೆ. ಎಲ್ಲರೂ ಸಹಕಾರ ಮಾಡಿ ಅವರ ಕೈಲಾದಷ್ಟು ಧನ ಮನ ಎಲ್ಲ ಅರ್ಪಿಸಿ ಅವರು ಹಣ ಕೊಟ್ಟು ಕೆಲವು ಐಟಮ್ಸ್ ಕೊಡಿಸಿದ್ದಾರೆ, ಕೆಲವರು ಕಲ್ಲು ಕೊಡಿಸಿದ್ದಾರೆ, ಕೆಲವರು ಐಟಮ್ಸ್ ಕೊಡಿಸಿದ್ದಾರೆ. ಎಲ್ಲ ಕೊಡಿಸಿ ಈ ದೇವಸ್ಥಾನದ ಅಭಿವೃದ್ಧಿಗೆ ಎಲ್ಲ ಕಾರಣಕರ್ತರು. ಇಲ್ಲಿ ನಮ್ಮ ಊರಲ್ಲಿ ಯಾವುದೇ ರೀತಿ ಜಾತಿ ಭೇದ ಭಾವ ಏನಿಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಮತ್ತು ಈ ಕಾರ್ಯಕ್ರಮ ತುಂಬ ಸುಲಭವಾಗಿ ಸುಂದರವಾಗಿ ಎಲ್ಲರೂ ಸಂತೋಷವಾಗಿ ನಡೆಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಾಗಿದೆ. ಇನ್ನು ಮುಂದೆ ಸಹ ಇದೇ ಥರ ನಮ್ಮ ಗ್ರಾಮದಲ್ಲಿ ಈ ಒಗ್ಗಟ್ಟಾಗಿ ಈ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗಬೇಕು. ಅದಕ್ಕೆ ಮತ್ತೆ ಇನ್ನೊಂದು ಏನಂದರೆ ನಮ್ಮ ಈ ಊರಿನಲ್ಲಿ ಒಂದು ಸಮುದಾಯ ಭವನ ಅಂತ ಮಾತ್ರ ಆಗ್ತಾಯಿದ್ರೆ ಕೇಳಿದ್ದೀನಿ. ಆದರೆ ಈ ಊರಿನ ಜನಕ್ಕೆ ತುಂಬ ಸಹಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಆಶೆ ಸರ್. ಸೊ ನಮ್ಮ ಜನಗಳ ಸಹಕಾರ ಸದಾ ಯಾವಾಗಲೂ ಹಿಂಗೆ ಇರಲಿ. ಎಲ್ಲರೂ ತುಂಬ ಪ್ರೀತಿಯಿಂದ ಎಲ್ಲ ಬಂದಿರೋ ಎಲ್ಲರೂ ಮಾತಾಡಿಸ್ತಿದ್ದಾರೆ, ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾನು ತುಂಬ ಸಂತೋಷ ಆಗ್ತಾಯಿದೆ ಸರ್. ಮತ್ತು ಮೇಲಾಗಿ ಇನ್ನೊಂದೇನೆಂದರೆ ಈ ಊರಿನ ಒಂದು ಕಾಲದಲ್ಲಿ MLAಗಳಾಗಲಿ ವ್ಯಕ್ತಿಗಳಾಗಲಿ ಯಾರೇ ರಾಜಕೀಯ ವ್ಯಕ್ತಿಗಳು ಈ ಊರನ್ನು ಗುರುತಿಸ್ತಿರಲಿಲ್ಲ, ಈ ಊರು ಬರ್ತಾನೆ ಇರಲಿಲ್ಲ. ಆದರೆ ಇವತ್ತು ನಮ್ಮ ಹಳ್ಳಿಯಿಂದ ಬೆಳೆದು ಹೋಗಿರೋಂಥವ್ರು, ಇಲ್ಲಿಂದ ಹೋಗಿರೋಂಥ ವಿದ್ಯಾವಂತರಾಗಿರೋಂಥವ್ರು ಕಾರ್ಯನಲ್ಲಿದ್ದಾರೆ.
ದೊಡ್ಡ ದೊಡ್ಡ ಸ್ಟೇಜ್ಗಳಲ್ಲಿದ್ದಾರೆ. ಸೊ ಅವ್ರನ್ನ ಇವತ್ತು ಗುರುತಿಸ್ತಾ ಇದ್ದಾರೆ. ಸೊ ಅವರೆಲ್ಲ ಸಹಾಯ ಮಾಡಿ ಇವತ್ತು ನಮ್ಮೂರೊಂದು ದೇವಸ್ಥಾನ ಇದೆ. ಅದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ ಸರ್. ಇನ್ನಷ್ಟು ಪ್ರಸಿದ್ಧಿ ಆಗುತ್ತೆ. ಖಂಡಿತ ಇನ್ನೂ ಪ್ರಸಿದ್ಧಿ ಆಗುತ್ತೆ ಸರ್. ನಮ್ಮೂರಲ್ಲಿ ನೀವು ಅಂದ್ಕೊಂಡಿರೋದಷ್ಟೇ ಸರ್, ಬುದ್ಧಿವಂತರಿದ್ದಾರೆ, ತುಂಬ ಇಂಟೆಲಿಜೆನ್ಸ್ ಇದ್ದಾರೆ, ಹುಡುಗರು ಇದ್ದಾರೆ, ಎಲ್ಲ ಹೊರಗಡೆ ಹೋಗಿ ದುಡಿತಾ ಇದ್ದಾರೆ. ನಮ್ಮೂರು ಮಾದರಿ ಗ್ರಾಮ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸರ್ ನಮ್ಮ ಮುಂದೆ. ಆಯಿತಾ, ಎಲ್ಲ ರಂಗದಲ್ಲಿದ್ದಾರೆ ನಮ್ಮ ಹುಡುಗರು. ಪೊಲೀಸ್ ಒಂದು ಡಿಪಾರ್ಟ್ಮೆಂಟ್ ಬಿಟ್ಟು ಎಲ್ಲ ರಂಗದಲ್ಲಿ ನಮ್ಮ ಊರಿನ ಜನ ಇದ್ದಾರೆ. ಆಯಿತಾ, ಹಾಗಾಗಿ ನಮ್ಮ ಎಲ್ಲ ಊರಿನ ಜನಗಳಿಗೆ, ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಮತ್ತು ನಮಗೆ ಎಲ್ಲ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡ ಎಲ್ಲ ಸ್ನೇಹಿತರಿಗೂ ಮತ್ತು ಈ ಭಕ್ತರಿದ್ದಾರೆ ಎಲ್ಲರಿಗೂ ನಾನು ನಮಸ್ಕರಿಸಿ ತುಂಬ ಸಂತೋಷ ಆಯಿತು ಎಲ್ಲರೂ ಬಂದಿದ್ದಕ್ಕೆ. ಆಯಿತಾ, ಇನ್ನು ಮುಂದೆ ಸಮುದಾಯ ಭವನ ಇದೇ ಥರ ನಮ್ಮ ಊರಿನ ಅಭಿವೃದ್ಧಿಗೆ ಆದಷ್ಟು ಆಯಿತಾ ಸರ್ಕಾರದಿಂದ ಏನು ಅನುದಾನ ಕೊಡಬೇಕು ಕೊಟ್ಟು ಎಲ್ಲ ರೀತಿ ಅಭಿವೃದ್ಧಿ ಪಡಿಸೋಕ್ಕೆ ನಾನು ಕೇಳ್ಕೊತೀನಿ ಸರ್. ಅಷ್ಟೇ. ನನಗೆ ತುಂಬ ಸಂತೋಷ ಆಯಿತು ಸರ್. ಮತ್ತೆ ಅದೇನು ಸ್ಟಾರ್ಟಿಂಗ್ ಒಬ್ಬರು ಮಾಡೋದು ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾಮೇಲ್ ಮಾಡ್ತೀನಿ. ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. रक्षोगणस्ते नः पान्तु ते नो बन्तु तेभ्यो नमस्तेभ्यः स्वाहा. ॐ ते देवाः पश्चात् सदस्य विकृणेऽत्र रक्षोगणस्ते नः पान्तु ते नो बन्तु तेभ्यो नमस्तेभ्यः स्वाहा.
ಹಲೋ, ಗ್ರಾಮಸ್ಥರಲ್ಲಿ ವಿನಂತಿ, ಊಟ ಒಂದು ಕೋಟ ಅಂದ್ರೆ ಒಂದು ಮೊದಲನೇ ಪಂಕ್ತಿ ಆಯ್ತು, ಎರಡನೇ ಪಂಕ್ತಿ ರೆಡಿ ಆಗ್ತಾ ಇದೆ. ಗ್ರಾಮಸ್ಥರೆಲ್ಲರೂ ಬಂದು ಊಟವನ್ನು ಸ್ವೀಕರಿಸಬೇಕಂತ ತಮ್ಮಲ್ಲಿ ज्ञानमयो विज्ञानमयोऽसि स्वाहा सर्वं जगदिदं तत्तो जायते सर्वं जगदिदं ओम आतते नरदा वर्तमानो निवेदयन् नमः मध्यं च हिरण्यकेन कवितारथेन देवो याति भगवना विपश्यन् स्वाहा ओम आतते नरदा वर्तमानो निवेदयन् नमः मध्यं च हिरण्यकेन कवितारथेन देवो याति भगवना विपश्यन् नमः स्वाहा अपौपस्पृश्य ओम मया कृतेन भवमेन प्रसन्नो भवतु यदा सर्वारिष्टं नित्याशं क्षेमं मे कुरु सर्वदा सूर्यग्रहेण यो दोषस्तमजनितद्दोषपीडापरिहारोऽस्तु सूर्यग्रह फलप्रसादसिद्धिरस्तु तथा चन्द्रग्रहप्रीत्यन्ते ओमे विनियोगः ओम आप्याजस्वसमे कृते विश्वतः सोमवृष्टियम्
ಅರ್ಧ ಗಂಟೆ ಟೈಮ್